ನೋಡಿ, ನನ್ನ ಹತ್ರ ಇನ್ನೂ ಪೂರ್ತಿ ವರದಿ ಬಂದಿಲ್ಲ. ಯಾಕಂತ ಹೇಳಿದ್ರೆ ಅವರು ಪ್ರತಿ ಸಲ ಈ ಥರ ಪ್ರತಿ ತಿಂಗಳು ಎಲ್ಲ ಕಡೆ ಈ ಥರ ಪರೀಕ್ಷೆಗಳು ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಪೂರ್ತಿ ಮಾಹಿತಿ ಬಂದಮೇಲೆ ನಾನು ತಿಳ್ಕೊಂಡು ರಿಯಾಕ್ಟ್ ಮಾಡ್ತೀನಿ. ಯಾಕಂದರೆ ಹೇಳಿದ್ರೆ ಎಷ್ಟು ಪರೀಕ್ಷೆ ಮಾಡಿದ್ದಾರೆ, ಏನು ಬಂದಿದೆ, ಏನಾಯಿತು ಎಲ್ಲ ಪೂರ್ತಿ ತಿಳ್ಕೊಂಡು ಹೇಳ್ಬೇಕು. ಸುಮ್ಮನೆ ನಾನು ಏನೋ ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲ ಮಾಹಿತಿ ಎಲ್ಲ ಬಂದಮೇಲೆ ಆಮೇಲೆ ತಿಳಿಸ್ತೀನಿ. ಆದರೆ ನಮ್ಮ ಇಲಾಖೆಯವರು ಇದು ನಿರಂತರ ಪ್ರಕ್ರಿಯೆ. ಒಂದು ಕಡೆ ಬೇರೆ ಬೇರೆ ಪದಾರ್ಥಗಳನ್ನು ನಾವು ತಪಾಸಣೆ ಮಾಡಿಸುವಂಥದ್ದು, ಪರೀಕ್ಷೆ ಮಾಡಿಸುವಂಥದ್ದು, ಮತ್ತು ಅದ್ರಲ್ಲಿ ಏನಿದೆ ಏನು ವಿಷಯ ನಮ್ಮ ರಿಪೋರ್ಟ್ ಏನು ಬರ್ತದೆ ಅದನ್ನು ನಾವು ಜನರಿಗೆ ತಿಳಿಸುವಂಥದ್ದು, ಮತ್ತು ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು. ಒಟ್ಟಾರೆ ಇಡೀ ವ್ಯವಸ್ಥೆಯಲ್ಲಿ ಸುಧಾರಣೆ ತರ್ತಕ್ಕಂಥದ್ದಕ್ಕೆ ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಅದು ಭಾಳ ಜೋರಾಗಿ ಕೆಲಸ ಮಾಡ್ತಾ ಇದೆ. ಸೊ ಖಂಡಿತ ಇದನ್ನು ನಿರಂತರ ಪ್ರಕ್ರಿಯೆ ಇರ್ತದೆ. ಸೊ ನಾನು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾ ಹೋಗೋದಿಲ್ಲ. ಆದರೆ ಏನು ರಿಪೋರ್ಟ್ ಬರ್ತದೆ ಪೂರ್ತಿ ತಗೊಂಡ ನಂತರ ನಾನು ಹೇಳ್ತೀನಿ. ಸರ್, ಅಂದ್ರೆ ಪ್ಲಾಸ್ಟಿಕ್ ಎಲ್ಲದಕ್ಕೂ ಬ್ಯಾನ್ ಅಂತ, ಯಾಕಂದ್ರೆ ಹೋಳಿಗೆ ಬಂದಿದೆ ಅದು, ಮತ್ತೆ ಇಡ್ಲಿ ಈ ಥರದ್ದು ಇರುತ್ತೆ ನೋಡಿ. ಈಗ ನಾವು ಎಲ್ಲಿ ಅಡುಗೆ ಮಾಡೋದ್ರಲ್ಲಿ ಪ್ಲಾಸ್ಟಿಕ್ ಅನ್ನ ನಾವು ಬ್ಯಾನ್ ಮಾಡಿದ್ವಿ. ಯಾಕಂದ್ರೆ ಅದು ಆಹಾರದಲ್ಲಿ ಮಿಶ್ರಣ ಆಗುತ್ತೆ ಅಂತ. ಅದು ಬೇಯಿಸುವಾಗ ಅಥವಾ ನಾವು ಬಿಸಿ ಮಾಡಿದಾಗ ಅವಾಗ ಏನಾಗ್ತದೆ, ಅದು ಮಿಕ್ಸ್ ಆಗುವಂಥ ಸಾಧ್ಯತೆ ಇದೆ ಅಂತ ನಾವು ಅಷ್ಟಕ್ಕೆ ಹೇಳಿದ್ದೀವಿ. ಅದರಿಂದ ನಾನು ಅದನ್ನ ಮೀರಿ ಇನ್ನೂ ಸುಮ್ಮನೆ ಏನೋ ಹೇಳಕ್ ಹೋಗೋದಿಲ್ಲ. ಬಟ್ ನಾವು ನಮ್ಮ ಹಂತದಲ್ಲಿ ಇದನ್ನು ಹೇಳಿದೆ. ಯಾಕಂದ್ರೆ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡುವಂಥದ್ದು ಅದು ಪರಿಸರ ಇಲಾಖೆ ಅದೆಲ್ಲ ಇದ್ದೇ ಇದೆ. ಅವರು ಅದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕು. ನಾನು ಆ ಹಂತಕ್ಕೆ ಹೋಗ್ತಾ ಇಲ್ಲ. ಆಹಾರ ಸುರಕ್ಷತೆ ಬಗ್ಗೆ ನಾನು ಮಾತಾಡ್ತೇನೆ. ನನಗೆ ಅದು ನೋಡಿ, ನಮ್ಮ ಪಕ್ಷದಲ್ಲಿ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದ್ದಾರೆ, CM ಇದ್ದಾರೆ. ಈಗ ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಇದ್ರ ಬಗ್ಗೆ ಅನಾವಶ್ಯಕವಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ. ವೇತನ ರಿವೈಸ್ ಆಗ್ತಾ ಇದೆ, ನನಗೆ ಗೊತ್ತಿಲ್ಲ. ಬರ್ತಾ ಇದೆಯಾ? ಅಕ್ಕಿ ಜ್ವರದ ಈಗಾಗಲೇ ಪಶು ಸಂಗೋಪನೆ ಇಲಾಖೆಯವರು ಎಲ್ಲ ಕ್ರಮಗಳು ತಗೊಳ್ತಾ ಇದ್ದಾರೆ. ನಮ್ಮ ಇಲಾಖೆಯಲ್ಲಿ ಏನಾದರೂ ಆದರೆ ಬೇರೆಯವರಿಗೆ, ಮನುಷ್ಯರಿಗೆ ಏನಾದರೂ ಮುಟ್ತದಾ ಇಲ್ವಾ ಅಂತ ನಾವು ಅದನ್ನು ಎಚ್ಚರಿಕೆಯಿಂದ ಇದ್ದೀವಿ. ಅದು ಅಲ್ಲಿ ಇದುವರೆಗೂ ಆ ಥರದ್ದೇನಾಗಿಲ್ಲ. ಎಲ್ಲ ಮುಂಜಾಗ್ರತೆ ಕ್ರಮಗಳು ತಗೊಂಡಿದ್ದೀವಿ ಆ ಪ್ರದೇಶಗಳಲ್ಲಿ. ಅದರಿಂದ ಬಹುಶಃ ಇದು ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. 22ಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ, ಬಟ್ ಬಂದ್ ಬಗ್ಗೆ ಸ್ವಲ್ಪ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್. ಕರ್ನಾಟಕಕ್ಕೆ ತುಂಬಾ ಲಾಸ್ ಆಗುತ್ತೆ, ಕರ್ನಾಟಕದಲ್ಲಿ ಬಂದ್ ಮಾಡಿ ಏನು ಪ್ರಯೋಜನ? ನೋಡೋಣ, ಮಾತಾಡೋಣ. ಗೃಹ ಸಚಿವರೆಲ್ಲ ಇದ್ದಾರೆ, ಅವರು ಅದ್ರ ಬಗ್ಗೆ ಅಧಿಕೃತವಾಗಿ ಹೇಳ್ತಾರೆ. ಸರ್, ಬಂದ್ ಅಗತ್ಯ ಇದೆಯಾ ಸರ್? ನೋಡೋಣ. ಈಗ ಬಂದ್ ಮಾಡೋ ವಿಚಾರ ನಾವು ಅನೇಕ ಸಲ ಬಂದ್ಗಳು ಕರೆದಿರ್ತೀವಿ. ಅದು ಯಾವ ವಿಷಯ ಕರಿಬೇಕು ನೋಡಿಕೊಂಡು ತೀರ್ಮಾನ ಮಾಡಬೇಕು. ಅದಕ್ಕೋಸ್ಕರ ಸರ್ಕಾರ ಮತ್ತು ಗೃಹ ಸಚಿವರು ಎಲ್ಲ ತೀರ್ಮಾನ ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.